ಹಾಯ್ ಎಲ್ರಿಗೂ ನಮಸ್ಕಾರ. ನಿನಗಾಗಿ ಸಂಚಿಕೆ ಏನಾಗುತ್ತೋ ಅಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಕೃಷ್ಣ ತುಂಬ ಗಾಬರಿ ಮಾಡ್ಕೊಂಡು ಎದ್ರುಕೊಂಡಿರ್ತಾಳೆ. ಅಲ್ಲಿಗೆ ಸರಿಯಾಗಿ ಜೀವ ಹಾಗೆ ರಚನೆ ಬಂದು ಏನಾಯಿತು ಕಣ್ಣಮ್ಮ ಅಂತ ಕೇಳಿದಾಗ ಆ ಗೊಂಬೆ ಬಂದು ನನ್ನ ಮತ್ತೆ ಕರಿತು ಅಂತ ಕೃಷ್ಣ ಹೇಳ್ತಾಳೆ. ಆಗ ರಚನೆ ಹೇಳ್ತಾಳೆ, ಇದೇನ್ರಿ ಇದು ಗೊಂಬೆ ಕಾಟ, ಈ ಗೊಂಬೆ ಏನು ಈ ಥರ ಹೀಗೆ ಬಂದು ಆಗೋಗುತ್ತೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ರೀ ನಾನು ಗೊಂಬೆನ ನೋಡಿದ್ದೀನಿ ರೀ, ಇಲ್ಲೇ ಎಲ್ಲೋ ನೋಡಿದ್ದೀನಿ, ಅದು ಎಲ್ಲಿ ನೋಡಿದ್ದೀನಿ ಅಂತ ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ ಅಂತ ಜೀವ ಹೇಳ್ತಾನೆ. ಆಗ ಕೃಷ್ಣ ಕೇಳ್ತಾಳೆ, ಅಮ್ಮ ಅಪ್ಪ ನೀವಿಬ್ಬರು ನನ್ನನ್ನು ಒಬ್ಬಳನ್ನೇ ಇಲ್ಲಿ ಬಿಟ್ಬಿಟ್ಟು ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಕೃಷ್ಣ ಕೇಳಿದಾಗ ಜೀವ ಹೇಳ್ತಾನೆ ಕಣ್ಣು ಸನ್ನೆ ಮಾಡಿಬಿಟ್ಟು, ಇಲ್ಲೇ ವಾಕಿಂಗ್ ಹೋಗಿದ್ವಮ್ಮ, ನಿದ್ದೆ ಬರಲಿಲ್ಲ ಹಾಗಾಗಿ ವಾಕಿಂಗ್ ಹೋಗಿದ್ದೆ. ಏನ್ರಿ ನಿಮಗೆ ಮಗಳ ಮೇಲೆ ಸ್ವಲ್ಪನೂ ಕನಿಕರ ಇಲ್ವಾ, ಮಗಳನ್ನ ಹಾಗೆ ಒಬ್ಬಳನ್ನೇ ಬಿಟ್ಟು ಹೋಗಿಬಿಟ್ಬಿಡೋದಾ ಅಂತ ಜೀವ ಕೇಳಿದಾಗ ರಚನೆ ಹೇಳ್ತಾಳೆ, ನಾನು ಮುಂಚೆ ಹೋಗಿದ್ದು ವಾಕಿಂಗ್ಗೆ, ನಿಮಗೆ ಗೊತ್ತಾಗಲ್ವಾ, ಮಗಳ ಮೇಲೆ ಸ್ವಲ್ಪನೂ ಕನ್ಸನ್ ಇಲ್ವಾ ನಿಮಗೆ ಅಂತ ಇಬ್ಬರು ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಆ ಕಿತ್ತಾಡಿ ನೋಡಿ ಕೃಷ್ಣನಿಗೆ ತುಂಬ ಕೋಪ ಬಂದ್ಬಿಟ್ಟು, ನಿಲ್ಲಿಸಿ ಸಾಕು, ಏನು ನಾನ್ ಸ್ಟಾಪ್ ಜಗಳ ಮಾಡ್ತಾಯಿದ್ದೀರಲ್ಲ, ಕೈ ಕಟ್ಟಿ ಬಾಯಿ ಮುಚ್ಚಿ ಅಂತ ಅವರಿಬ್ಬರನ್ನ ಗದ್ರ ಹಾಕಿ, ಹೀಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಹೀಗೆ ಇರಬೇಕು ನೀವು ಕೈ ಕಟ್ಕೊಂಡು ಅಂತ ವಾರ್ನಿಂಗ್ ಮಾಡ್ತಾಳೆ. ಹಾಗೆ ಬೆಳಗ್ಗೆ ಆದಮೇಲೆ ಕೃಷ್ಣನ್ನ ರೆಡಿ ಮಾಡ್ತಿರ್ತಾಳೆ ರಚನೆ. ಎಲ್ಲಿಗೆ ಹೊರಟಿರೋ ಹಾಗಿದೆ ಅಂತ ಜೀವ ಕೇಳಿದಾಗ, ಇಲ್ಲೇ ಹೊರಗಡೆ ಬೇಬಿ ರೀಲ್ಸ್ ಮಾಡ್ತೀವಿ, ರಕ್ಷಿತ್ ಬರ್ತಾನೆ ಅಂತ ಕೃಷ್ಣ ಹೇಳ್ತಾಳೆ. ಆಗ ಜೀವ ಕೋಪದಿಂದ ಹೇಳ್ತಾನೆ, ಅಲ್ಲ ರೀ ರಚನಾ, ನಿಮಗೆ ಗೊತ್ತಾಗೋದಿಲ್ವ ಮನೇಲಿ ಎಷ್ಟೆಲ್ಲ ತೊಂದರೆ ಆಗ್ತಾಯಿದೆ, ನಾವು ಹೊರಗಡೆ ಹೋದರೆ ಹೆಂಗೆ, ನಮ್ಮ ಬೆನ್ನಿಂದೆ ಏನೆಲ್ಲ ನಡೀತಾ ಇದೆ ಅಂತ ಗೊತ್ತಿದ್ದು ನೀವು ಹೊರಗಡೆ ಹೋಗೋಕ್ಕೆ ತಯಾರಾಗಿದ್ದೀರಲ್ಲ, ಗೊತ್ತಾಗ್ತಾ ಇಲ್ವಾ ನಿಮಗೆ ಅಂತ ರೇಗಾಡ್ತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾಳೆ, ಬೇಬಿ ಹೊರಗಡೆ ಅಂದರೆ ಹೊರಗಡೆ ಅಲ್ಲ, ಇಲ್ಲೇ ಮನೆಯಿಂದ ಆಚೆ ಅಂತ ಹೇಳಿದಾಗ, ಹೌದಾ ಸರಿ ಹಾಗಾದರೆ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡೆ, ಪರವಾಗಿಲ್ಲ ನೀವು ಹೋಗ್ರಿ ಅಂತ ಜೀವ ಹೇಳ್ತಾನೆ. ಆಗ ರಚನೆ ಹೇಳ್ತಾಳೆ, ಕೃಷ್ಣ ನೀವು ಹೊರಗಡೆ ಹೋಗು ಪುಟ್ಟ, ನಾನು ನಿಮ್ಮ ಅಪ್ಪನ ಜೊತೆಗೆ ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಅವಳು ಹೇಳ್ತಾಳೆ. ಆಗ ಅವರಿಬ್ಬರಿಗೆ ಸ್ವಲ್ಪ ಮಾತಲ್ಲೇ ಹಾಗೆ ವರ್ಷ ಶುರುವಾಗುತ್ತೆ. ಹಾಗೆ ಡ್ಯುಯೆಟ್ ಸಾಂಗು ಕೂಡ ಬರುತ್ತೆ. ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ. ಸೊ ಪದ್ಮಜ ಅವರು ತನ್ನ ಫೀಲಿಂಗ್ಸ್ನ ಯಾರ ಹತ್ರ ಹೇಳ್ಕೊಬೇಕು, ಯಾರ ಹತ್ರ ಇಲ್ಲ ಅಂತ ಗೊತ್ತಾಗ್ತಾನೆ ಇರಲ್ಲ. ಆ ಟೈಮಲ್ಲಿ ಅವರಿಗೆ ಸಿಕ್ಕ ಒಂದೊಂದೇ ಚೀಟಿಯಿಂದ ಒಂದೊಂದೇ ಲೆಟರ್ಗಳ್ನ ಬರೆದ್ಬಿಟ್ಟು ದಿಂಬಲ್ಲಿ ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಇಡ್ತಾ ಇರ್ತಾರೆ. ಅದರಲ್ಲಿ ರಾಣನಿಗೆ ತುಂಬ ಅಪಾಯ ಇದೆ, ಹಾಗೆ ರಾಣ ತುಂಬ ಒಳ್ಳೆಯವನು, ಅವನಿಗೆ ಅನ್ಯಾಯ ಆಗಿದೆ ಅಂತ ಹೀಗೆ ಕೆಲವೊಂದು ಚೀಟಿಗಳನ್ನು ಬರೆದ್ಬಿಟ್ಟು ಇದರೊಳಗೆ ಹೋಲ್ ಒಳಗಡೆ ಬೆಡ್ ಹೋಲ್ ಒಳಗಡೆ ಇಟ್ಟಿರ್ತಾರೆ. ಆಗ ಊಟ ಕೊಡೋಣ ಅಂತ ಅಂದ್ಬಿಟ್ಟು ರೂಪಾ ಹಾಗೆ ದೇವಿ ಬರ್ತಾರೆ. ಅವಳು ಪದ್ಮಜ ಇಲ್ಲಿ ನೋಡಿದರೆ ಆ ನಗು ಅಂದರೆ ನನಗೆ ತುಂಬ ಭಯ ಆಗುತ್ತೆ ಅಂತ ಆ ಗೊಂಬೆನ ನೆನಪು ಮಾಡಿಕೊಂಡು ಚೀಟಿನ ಬರಿತಾ ಇರ್ತಾರೆ. ಇಲ್ಲಿ ನೋಡಿದರೆ ಮತ್ತೆ ಇಲ್ಲಿ ಹೇಳ್ತಾಳೆ ದೇವಿ, ರೂಪಿಣಿ ಈಗ ನಾನು ತಿಂಡಿ ದೊಡ್ಡಮ್ಮಗೆ ತಿನ್ನಿಸ್ತಾ ಇರುವಾಗಲೇ ನಿನ್ನ ಮನೆಯೆಲ್ಲ ಕ್ಲೀನ್ ಮಾಡಿಬಿಡು, ಯಾಕಂದರೆ ಯಾರೋ ಗೊತ್ತಿಲ್ಲದ ಹಾಗೆ ಒಳಗಡೆ ಹೋಗೋದು ಬರೋದು ಸೀಕ್ರೆಟಾಗಿ ನಡೆಸ್ತಾ ಇದ್ದಾರೆ, ಅದು ನಮಗೆ ಗೊತ್ತಾಗ್ತಾ ಇಲ್ಲ, ಪಟ್ಟನ್ನಂಗೆ ಕೀ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಒಳಗಡೆ ಕೀ ಓಪನ್ ಮಾಡ್ತಾರೆ. ಓಪನ್ ಮಾಡಿರೋ ಸೌಂಡಿಗೆ ಅವ್ರಿಗೆ ಗೊತ್ತಾಗಿ ಲೆಟರ್ಗಳೆಲ್ಲ ಬಚ್ಚಿಟ್ಬಿಡ್ತಾರೆ. ಒಂದು ಲೆಟರ್ ಮಾತ್ರ ಕೆಳಗಡೆ ಬಿದ್ದುಬಿಡುತ್ತೆ. ಆಗ ದೊಡ್ಡಮ್ಮ ಯಾಕೆ ಸುಸ್ತಾಗ್ತಾ ಇದೆಯಾ ಅಂತ ಅಂದಾಗ ಅವರು ಗಾಬರಿಯಿಂದ ಹ್ಞೂ ದೇವಿ ಅಂತ ಹೇಳಿದಾಗ, ಸರಿ ಬನ್ನಿ ತಿಂಡಿ ತಿನ್ನಿ ಅಂತ ಕುತ್ಕೊಂಡು ತಿಂಡಿ ತಿನ್ನಿಸ್ತಾ ಇರ್ತಾರೆ. ಅವಳು ಹಂಗೆ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ದೇವಿ ಹೇಳ್ತಾಳೆ, ದೊಡ್ಡಮ್ಮ ನೀವು ಮೊನ್ನೆ ಆಚೆ ಬಂದ್ರಲ್ಲ, ಯಾರಾದರೂ ಬಂದುಬಿಟ್ಟು ಬಾಗಿಲು ಓಪನ್ ಮಾಡಿದ್ರಾ, ನೀವು ಹೋದ್ರಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಪದ್ಮಜ ಇಲ್ಲ ಅಂತ ಹೇಳ್ತಾಳೆ. ಸರಿ ಬಿಡಿ, ಯಾರನ್ನ ಓಪನ್ ಮಾಡಲಿ ಯಾರನ್ನ ಹೋಗಲಿ ಅದು ಬೇಕಾಗಿಲ್ಲ, ನೀವು ಇಲ್ಲಿಂದ ಹೊರಗಡೆ ಹೋಗಿ ನನ್ನ ಕೈಯಿಂದ ತಪ್ಪಿಸ್ಕೋಬೇಕು ಅಂದ್ಕೊಂಡಿದ್ರಾ, ನೀವು ಇದೇ ಥರ ನರಳಿ ಹುಚ್ಚಿ ಥರ ಆಗಬೇಕು, ಅದೇ ನನಗೆ ಬೇಕಾಗಿರೋದು, ಅಷ್ಟು ಸುಲಭವಾಗಿ ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ, ನರಳಿ ಸಾಯೋ ಥರ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ ದೇವಿ. ಆಗ ಪದ್ಮಜ ಅವರು ತುಂಬ ಗಾಬರಿಯಿಂದ ಅವಳನ್ನೇ ನೋಡ್ತಾ ಇರ್ತಾರೆ. ಆಗ ದೇವಿ ಹೇಳ್ತಾಳೆ, ಯಾಕೆ ದೊಡ್ಡಮ್ಮ ನನ್ನನ್ನೇ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಇಲ್ಲಿ ಲೇಬರ್ಗಳೆಲ್ಲ ಬಂದುಬಿಟ್ಟು ನನಗೆ ಪೇಮೆಂಟ್ ಕೊಟ್ಟಿಲ್ಲ 2 ತಿಂಗಳಿಂದ ಅಂತ ಧಿಕ್ಕಾರ ರಾಣ ಸಾರಿಗೆ ಧಿಕ್ಕಾರ ಅಂತ ಕೂಗು ಹಾಕ್ತಾ ಇರ್ತಾರೆ. ಅದೇ ಟೈಮ್ಗೆ ರಾಣ ಕಪಿಲ್ ಅಲ್ಲಿಗೆ ಬರ್ತಾರೆ. ಸರ್ ನನಗೆ ಪೇಮೆಂಟ್ ಕೊಡ್ತೀರಾ, ಹೇಗೆ ಕೊಡ್ರಿ ನಮಗೆ ಅಂತ ಧಿಕ್ಕಾರಕ್ಕೆ ಹೋಗ್ತಿರ್ಬೇಕಾದ್ರೆ, ಮನೆ ಹತ್ರ ಎಲ್ಲ ಕಿರ್ಚಾಡೋದೆಲ್ಲ ಇಟ್ಕೋಬೇಡಿ, ಇಲ್ಲಿಂದ ಹೊರಟೋಗಿ, ನಾನು ಕೊಡಲ್ಲ ಅಂದರೆ ಏನು ಮಾಡ್ಕೋತೀರೋ ಅಂತ ರಾಣ ಹೇಳ್ತಾನೆ. ನಮ್ಮನ್ನು ಎದುರಾಕೋಬೇಡಿ ಸರ್, ನಮಗೆ ಕೊಡಿ, ನಮಗೆ ಪ್ರಾಬ್ಲಮ್ ಇದೆ ಅಂತ ಲೇಬರ್ಗಳು ಕೇಳಿದಾಗ ಅವ್ರಿಗೆ ಹೋಗಿ ಚೆನ್ನಾಗಿ ಬಾರಿಸ್ತಾರೆ.
ಆಗ ಲೇಬರ್ಗಳು ಹೇಳ್ತಾರೆ, ಅಲ್ಲ ಸರ್, ದೊಡ್ಡ ಯಜಮಾನ್ರು ಇರ್ಬೇಕಾದ್ರೆ ತಿಂಗಳ ಪೇಮೆಂಟು ₹1 ನಿಲ್ಲಿಸ್ದಂಗೆ ಕೊಡ್ತಾಯಿದ್ರು. ನೀವು ನೋಡಿರಿ ಎಷ್ಟು ಸತಾಯಿಸ್ತಾ ಇದ್ದೀರಲ್ಲ, ನಮಗೇನು ಭಿಕ್ಷೆನ ಕೊಡ್ತಾಯಿದ್ದೀರಿ? ನಾವು ಮಾಡಿದ ಕೂಲಿನ ನಮಗೆ ಕೊಡಿ ಸರ್, ಯಾಕೆ ಈ ಥರ ಹಠ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಕಪಿಲು ಕೋಪದಿಂದ ಬಂದು ಅವ್ರನ್ನ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ರಚನಾ ಜೀವನ ತೋರಿಸ್ತಾರೆ. ರಚನಾ ಜೀವ ಮಾತಾಡ್ಕೊಂಡು ಹಾಗೆ ರೇಗಿಸ್ಕೊಂಡು ಬರ್ತಾ ಇರ್ತಾರೆ. ಹೊರಗಡೆ ಮಾತಾಡೋ ಸೌಂಡ್ ಕೇಳಿಸುತ್ತೆ. ಅಲ್ಲ ಜೀವ, ಹೊರಗಡೆ ಏನೋ ಸೌಂಡ್ ಕೇಳಿಸ್ತಾ ಇದೆ, ಯಾರೋ ಬಂದು ಜಗಳ ಆಡ್ತಾ ಇರಾಗಿದೆ, ರಾಣಾ ಕಪಿಲ್ ವಾಯ್ಸ್ ಬೇರೆ ಬರ್ತಾ ಇದೆಯೇ ಅಂತ ರಚನಾ ಹೇಳ್ತಾಳೆ. ಹೌದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮತ್ತೆ ಇಲ್ಲಿ ರಾಣಾ ಹೇಳ್ತಾನೆ, ನಾನು ಕೊಡೋದಿಲ್ಲ, ಏನು ಮಾಡ್ಕೋತೀರೋ ಮಾಡ್ಕೋಗಿ ಅಂತ ರಾಣಾ ಹೇಳ್ತಾರೆ. ಆಗ ಜೀವ ಹೇಳ್ತಾನೆ, ಇರಲಿ ಪರವಾಗಿಲ್ಲ ನೋಡ್ತೀನಿ ರೀ ನಾನೇ ಅಂತ ಇಲ್ಲಿ ಜೀವ ಹೇಳ್ತಾನೆ. ಆಮೇಲೆ ಇಲ್ಲಿ ಮತ್ತೆ ದೇವಿನ ತೋರಿಸ್ತಾರೆ. ದೇವಿ ಪದ್ಮಜ ಅವರಿಗೆ ನಯ ವಿನಯದಿಂದ ಊಟ ಮಾಡಿಸೋದು, ನೀರು ಕುಡಿಸೋದು ಮಾಡ್ತಾ ಇರ್ತಾರೆ. ಆವಾಗ ಅವಳನ್ನೇ ನೋಡ್ತಾ ಇರ್ಬೇಕಾದ್ರೆ, ದೊಡ್ಡಮ್ಮ ಯಾಕೆ ಹಾಗೆ ನಾನು ನೋಡ್ತಾ ಇದ್ದೀರಾ ಅಂತ ದೇವಿ ಕೇಳಿದಾಗ ಪದ್ಮಜ ಅವ್ರು ಹೇಳ್ತಾರೆ, ಅಲ್ಲ ದೇವಿ, ಬೆಳಿಗ್ಗೆನೇ ಒಂಥರ ಇರ್ತೀಯ, ಚೆನ್ನಾಗಿ ಊಟ ಮಾಡಿಸೋದು, ತಿಂಡಿ ತಿನ್ನಿಸೋದು ಎಲ್ಲ ಮಾಡಿಸ್ತೀಯ, ಅದೇ ರಾತ್ರಿ ಆದಮೇಲೆ ಆ ಗೊಂಬೆನ ಹಿಡ್ಕೊಂಡು ವಿಚಿತ್ರವಾಗಿ ಆಡ್ತೀಯ, ಯಾಕೆ ಈ ಥರ ಆಡ್ತೀಯ ಅಂತ ಪದ್ಮಜ ಅವ್ರು ಕೇಳಿದಾಗ, ಏನು ಮಾಡೋದು, ಒಳ್ಳೆಯವ್ರನ್ನ ಒಳ್ಳೆಯವ್ರಾಗಕ್ಕೆ ಬಿಡೋದಿಲ್ವಲ್ಲ ಈ ಸಮಾಜ, ಅದಕ್ಕೆ ನಾನು ಹೀಗಿದ್ದೀನಿ, ನನ್ನ ಕೋಪ ಎಲ್ಲ ಯಾರ ಹತ್ರ ತೋರಿಸ್ಕೋಬೇಕು, ಹಾಗಾಗಿ ನಿನ್ನನ್ನು ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಇಷ್ಟೊತ್ತಿಗೆ ನಿನ್ನನ್ನು ಮುಗಿಸ್ಬಿಡ್ತಾ ಇದ್ದೆ, ಇಟ್ಕೊತಾ ಇರಲಿಲ್ಲ ನಿನ್ನ ಅಂತ ಹೇಳ್ತಾಳೆ. ಅವಳು ಹೇಳಿದ ಮಾತನ್ನು ಕೇಳಿದ ಪದ್ಮಜನಿಗೆ ತುಂಬ ಗಾಬರಿ ಆಗುತ್ತೆ. ಅದು ಬೇರೆ ಚೀಟಿ ಬೇರೆ ಕೆಳಗಡೆ ಬಿದ್ದಿರುತ್ತೆ. ಅದನ್ನು ನೋಡಿದ ಪದ್ಮಜಗೆ ತುಂಬ ಗಾಬರಿ ಆಗುತ್ತೆ. ಕೆಮ್ಮೋಕೆಲ್ಲ ಶುರು ಮಾಡ್ತಾಳೆ, ಏನಾರ ಮಾಡಿ ಮಾತು ತಪ್ಪಿಸ್ಬೇಕು ಅಂತ. ಆಗ ಮತ್ತೆ ನೀರು ಕುಡಿಸ್ತಾಳೆ. ಊಟ ಎಲ್ಲ ಆದಮೇಲೆ ತಟ್ಟೆನ ಕೆಳಗಡೆ ಇಟ್ಬಿಡ್ತಾಳೆ. ತಟ್ಟೆ ಕೆಳಗಡೆ ಆ ಚೀಟಿ ಮೆತ್ಕೊಂಡಿರುತ್ತೆ. ಆಮೇಲೆ ಸರಿ ದೊಡ್ಡಮ್ಮ, ಊಟ ಎಲ್ಲ ಆಯ್ತಲ್ಲ, ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಅಂಥೇಳಿ ಅವ್ರನ್ನ ಪದ್ಮಜ ಅವ್ರನ್ನ ಮಲಗಿಸ್ಬಿಟ್ಟು, ರೂಪಾ ಬಾ ನಾವು ಹೋಗೋಣ ಅಂತ ಹೇಳಿ ಆ ತಟ್ಟೆನ ಎತ್ಕೊಂಡು ಹೊರಗಡೆ ಬರ್ತಾರೆ. ಆ ತಟ್ಟೆಗೆ ಚೀಟಿ ಮೆತ್ಕೊಂಡಿರುತ್ತೆ. ಆಮೇಲೆ ಇಲ್ಲಿ ಜೀವನ ತೋರಿಸ್ತಾರೆ. ಜೀವ ಹೇಳ್ತಾನೆ, ರಚನಾ ನೀವು ಬರೋದು ಬೇಡ, ನೀವು ಬಂದರೆ ಗಲಾಟೆ ಆಗುತ್ತೆ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ, ಏನ್ರಿ ಏನು ಅಂದ್ಕೊಂಡಿದ್ದೀರಾ, ನನಗೆ ಅಂದರೆ ನಾನು ಮಾತಿಗೆ ಜಗಳ ಮಾಡ್ತೀನಿ, ಜಗಳ ಗಂಟಿ ಅಂತ ಅಂದ್ಕೊಂಡಿದ್ದೀರಾ ಅಂತ ರಚನಾ ಕೇಳಿದಾಗ, ಇಲ್ಲ ರೀ, ನೀವು ಹಾಗೆ ಅನ್ಕೋಬೇಡಿ, ಮೊದಲೇ ರಾಣಾ ಕಪಿಲ್ಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ, ಆಮೇಲೆ ನಿಮ್ಮ ಮೇಲೆ ದೂಷಣೆ ಮಾಡ್ತಾರೆ, ಏನೇ ಆಗಿರಲಿ ಅಲ್ಲಿ ಏನಾಗಿದೆಯೋ ನಾನು ಹೋಗಿ ನೋಡಿಕೊಂಡು ಆ ಸಮಸ್ಯೆ ಏನಿದೆ ಬಗೆಹರಿಸಿ ನಾನು ಬರ್ತೀನಿ ಅಂತ ಜೀವ ಹೇಳಿದಾಗ ರಚನಾ ಕೇಳ್ತಾಳೆ, ಅಲ್ಲ ಜೀವ, ಒಂದು ವೇಳೆ ರಾಣಂದೇ ತಪ್ಪಾಗಿದ್ದರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ನ್ಯಾಯ ಯಾರ ಪರ ಇರುತ್ತೋ ಅವ್ರ ಕಡೆ ನಾನು ಮಾತಾಡ್ಬಿಟ್ಟು ಬರ್ತೀನಿ, ನೀವು ಇಲ್ಲೇ ರೀ, ಅದೇನಾಗುತ್ತಂತ ನಾನು ನೋಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ರಕ್ಷಿತ್ತು ಹಾಗೆ ಕೃಷ್ಣ ಆಟ ಆಡ್ಕೊಂಡು ಕೂತಿರ್ತಾರೆ. ರೂಪ ತಟ್ಟೆನ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ರಕ್ಷಿತ್ ಅಡ್ಡ ಬಂದ್ಬಿಡ್ತಾನೆ. ಗೊತ್ತಾಗೋದಿಲ್ವೇನೋ, ನೋಡ್ಕೊಂಡು ಆಟ ಆಡೋಕ್ಕೆ ಬರಲ್ವಾ ಅಂತ ಹೇಳಿ ರಕ್ಷಿತ್ ಮೇಲೆ ರೂಪ ಗದರ ಹಾಕ್ತಾಳೆ. ಆ ಚೀಟಿ ಸಡನ್ನಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಕೃಷ್ಣಾಗ ನೋಡಿಬಿಟ್ಟು, ಕೃಷ್ಣಮ್ಮ ನೋಡ್ಕೊಂಡು ಆಟ ಆಡಿ ಅಂತ ಹೇಳಿ ನೈಸಾಗಿ ಅಲ್ಲಿಂದ ಕಳ್ಸ್ಕೊಂಡ್ಬಿಡ್ತಾಳೆ ರೂಪ. ಆ ಚೀಟಿನ ಕೃಷ್ಣ ಎತ್ಕೋತಾಳೆ. ಕೃಷ್ಣ ಎತ್ಕೊಂಡು, ರೂಪಿಣಿ ಆಂಟಿ ಈ ಚೀಟಿ ನಿಮ್ದಾ ಅಂತ ಆ ಚೀಟಿನ ತೋರಿಸ್ತಾಳೆ ಕೃಷ್ಣ. ಆಮೇಲೆ ಇಲ್ಲಿ ಜೀವ ಬರ್ತಾನೆ. ಕಪಿಲ್ ಒಂದು ಲೇಬರ್ಗೆ ಹೊಡಿಬೇಕಾದ್ರೆ ಜೀವ ಬಂದು ಅವನ ಕೈನ ತಡಿತಾನೆ. ಆವಾಗ ಚಿಕ್ಕ ಯಜಮಾನ್ರು ಬಂದರು ಅಂತ ಎಲ್ಲರೂ ಖುಷಿಯಿಂದ ಅವ್ರನ್ನ ಸ್ವಾಗತ ಮಾಡ್ತಿರ್ತಾರೆ. ಆವಾಗ ನಮಸ್ಕಾರ ಮಾಡಿಬಿಟ್ಟು, ಯಾಕ್ರಿ ಈ ಥರ ಎಲ್ಲ ಧಿಕ್ಕಾರ ಎಲ್ಲ ಹಾಕ್ಕೊಂಡು ಈ ಥರ ಶ್ರೀವಾರಿ ಜ್ಯುವೆಲರ್ಸಿದ್ದು ಮರ್ಯಾದೆ ಕಳೀತಾ ಇದ್ದೀರಾ ಅಂತ ಹೇಳಿದಾಗ, ಏನು ಮಾಡೋದು ಚಿಕ್ಕದಣಿ, ನೀವು ರಾಣಾ ಸರ್ ನೋಡಿದರೆ ನಮ್ಮ ಪೇಮೆಂಟ್ 2 ತಿಂಗಳಿಂದ ಕೊಡ್ತಾ ಇಲ್ಲ, ನಮಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ನಮ್ಮ ಹೆಂಡ್ತಿಗೆ ಹುಷಾರಿಲ್ಲ, ಸ್ಕೂಲಿಂದ ಮಕ್ಕಳನ್ನ ವಾಪಸ್ ಕಳಿಸಿದ್ದಾರೆ ಅಂತ ಅವ್ರವ್ರ ಕಷ್ಟಗಳನ್ನು ಜೀವನ ಮುಂದೆ ತೋಡ್ಕೊಳ್ತಾ ಇರ್ತಾರೆ. ಸರಿ ಆಯಿತು, ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಕೇಳ್ತಾನೆ. ಹೇಳಿ ಸರ್, ಹೇಳಿ ಚಿಕ್ಕದಣಿ ಅಂತ ಜನಗಳು ಹೇಳಿದಾಗ, ನೀವು ನಮ್ಮ ಅಪ್ಪನ ಕಾಲದಿಂದನೂ ನೀವು ಕೆಲಸ ಮಾಡ್ತಾಯಿದ್ದೀರಾ, ಹಾಗಿದ್ಮೇಲೆ ಅನುಸರಿಸ್ಕೊಂಡು ನೀವು ನೋಡ್ಕೊಂಡು ಹೋಗ್ಬೇಕಲ್ವಾ, ಈ ಥರ ಎಲ್ಲ ಬಂದು ಧಿಕ್ಕಾರಕ್ಕೆ ಹೋಗಿದ್ರೆ ನಮ್ಮದು ರೆಪ್ಯುಟೇಷನ್ ಏನಾಗಬೇಕು ಹೇಳಿ, ಈ ಥರ ಮಾಡಿದ್ರೆ ನಿಮಗೆ ಸರಿ ಅನಿಸುತ್ತಾ ಅಂತ ಹೇಳಿದಾಗ, ನಾವೇನು ಮಾಡೋಣ ಚಿಕ್ಕದಣಿ, ಈ ಥರ ರಾಣಾ ಸರಿಗೆ ಮಾಡ್ತಿದ್ದಾರಲ್ಲ ಅಂತ ಕೇಳಿದಾಗ ರಾಣಾಗೆ ಕೇಳ್ತಾನೆ ಜೀವ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ, ಆ ಕಂಪ್ನಿಗೆ ನಾನು CEO ಅಂತ ಹೇಳ್ತಾನೆ. ಆಮೇಲೆ ಜೀವನಿಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.